ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇದು ವ್ಲಾಗ್ ಆಗಿರುತ್ತೆ. ನಾನು ತುಂಬ ಹುಷಾರಿರಲಿಲ್ಲ, ಅದಕ್ಕೆ ನಾನು ವ್ಲಾಗ್ ಹಾಕಿರಲಿಲ್ಲ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಬೆಳಿಗ್ಗೆನೇ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳೆದಿದ್ದ ತಕ್ಷಣ ತಿಂಡಿ ಮಾಡ್ಕೊಬಿಡೋಣ, ಸ್ವಲ್ಪ ಎಲ್ಲೋ ಆಚೆ ಹೋಗಬೇಕಿತ್ತು. ಹಬ್ಬದೆಲ್ಲ ಕ್ಲೀನಿಂಗ್ದೆಲ್ಲ ವ್ಲಾಗ್ ಆಗಿದೆ ಇವತ್ತು, ನೀವು ನೋಡಿರ್ತೀರ ತಮ್ಲೈನಲ್ಲಿ. ಹಾಗೆ ನಾನು ಬೆಳಿಗ್ಗೆ ಮಾರ್ನಿಂಗು ದೋಸೆ ಮಾಡಿಕೊಂಡೆ. ದೋಸೆಗೆ ಟೊಮೊಟೊ ಗೊಜ್ಜು ಮಾಡಿಕೊಂಡು ಮಾರ್ನಿಂಗ್ ಬೇಗ ಟಿಫನ್ ಮಾಡ್ಕೊಂಡ್ಬಿಟ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಆಚೆ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬರೋಣ, ಆಮೇಲೆ ಮುಗಿಸ್ಕೊಂಡು ಬಂದು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನಾವು ಟಿಫನ್ ತಿಂದು ನಾನು ನಮ್ಮ ಮನೆಯವರು ಹಂಗೆ ಹಾಕ್ಕೊಂಡು ಒಟ್ಟಿಗೆ ಟಿಫನ್ ತಿಂತಿದ್ವಿ. ನಾವು ಮನೇಲಿ ಏನು ಊಟ ಮಾಡಿದ್ರೆ ಒಟ್ಟಿಗೆನೇ ಊಟ ಮಾಡೋದು, ಬೇರೆ ಬೇರೆ ಎಲ್ಲ ಕೂತ್ಕೊಳ್ಳಲ್ಲ. ಜೊತೆಗೆ ಮಾತಾಡಿಕೊಂಡು ಮೊಬೈಲೆಲ್ಲ ಯೂಸ್ ಮಾಡಲ್ಲ, ಮಾತಾಡಿಕೊಂಡು ಊಟ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು ಒಟ್ಟಿಗೆ ಮಾಡ್ತೀವಿ. ಹಾಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದು ಹೂವು ಬಿಟ್ಟಿತ್ತು ಪಾಟಲ್ಲಿ. ಸಂಡೇ ಆಗಿರೋದ್ರಿಂದ ಪೂಜೆ ಇಲ್ಲ, ಅಟ್ಲೀಸ್ಟು ದೇವ್ರ ಫೋಟೋಗಾರ ಹೂವು ಹಾಕೋಣ ಅಂತ ನಾನು ರಾಘವೇಂದ್ರ ಸ್ವಾಮಿಗೊಂದು ಫೋಟೋ ಮತ್ತು ಈಶ್ವರ ಪಾರ್ವತಿಗೊಂದು ಫೋಟೋಗೆ ಹೂವು ಹಾಕ್ತೆ. ನನಗೆ ತುಂಬ ಇಷ್ಟ ಇದು ಈ ಹೂವು. ನಾನು ಫಸ್ಟ್ ಟೈಮ್ ನನ್ನ ಪಾಟಲ್ಲಿ ಈ ಥರ ಹೂವು ಬಿಡ್ತಾ ಇರೋದು. ಕೆಲವೊಂದು ಸತಿ ಅವಾಗೆಲ್ಲ ತುಂಬ ತಂದಿದ್ದೀನಿ, ಬಿಟ್ಟಿರಲಿಲ್ಲ, ಎಲ್ಲ ಏನು ಒಣಗೋಗೋದಾವು ಆ ಥರ ಆಗ್ತಿತ್ತು. ಈಗ ಚೆನ್ನಾಗಿ ಬರ್ತಿದೆ. ಹಾಗೆ ನಾವು ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಬಂದು ಕ್ಲೀನಿಂಗ್ ಶುರು ಮಾಡ್ಕೊಂಡ್ವಿ. ಕ್ಲೀನಿಂಗ್ ಏನಕ್ಕೆ ಕ್ಲೀನಿಂಗ್ ಈ ಟೈಮಲ್ಲಿ ಅಂತ ನಾನು ಹೇಳೋದಾದರೆ, ನಮ್ಮ 7ನೇ ತಾರೀಕು ಹಬ್ಬ ಇದೆ, ಮುಡ್ತೆರೆ ಜಾತ್ರೆ ಮಾಡ್ತೀವಿ. ಅದು ಎಲ್ಲರಿಗೂ ಬರಲ್ಲ, ಸ್ಪೆಸಿಫಿಕ್ಕಾಗಿ ಕೆಲವ್ರಿಗೆ ಮಾತ್ರ ಬರುತ್ತೆ. ನಮ್ಮನೆ ದೇವ್ರು ಮುಡ್ತೆರೆ, ನೀವೆಲ್ಲ ಕೇಳಿರ್ತೀರ, ಕೇಳಿಲ್ಲ ಅಂದರೆ ಗೂಗಲಲ್ಲಿ ನೋಡಿ. ಆದರೆ ಹಬ್ಬ ಇರೋದ್ರಿಂದ ನಾವು ಇಡೀ ಮನೆ ಕ್ಲೀನ್ ಮಾಡಬೇಕು. ಮೇಲ್ಗಡೆ ಇರೋ ಸಾಮಾನೆಲ್ಲ ತೆಗ್ದು, ಎಲ್ಲ ಹಬ್ಬಗಳಲ್ಲಿ ನಿಮ್ಮ ಮನೆಗಳಲ್ಲಿ ಒಂದೊಂದು ಮೇನ್ ಹಬ್ಬ ಇರುತ್ತಲ್ಲ, ಹಾಗೆ ನಮ್ಗೆ ಈ ಥರ ಇಡೀ ಮನೆ ಕ್ಲೀನ್ ಮಾಡಬೇಕಿತ್ತು. ನಾವು ಈ ಮನೆ ತುಂಬ ಧೂಳು ಬರುತ್ತೆ ಆಚೆಯಿಂದ, ಎಷ್ಟು ಅಂದರೆ ಮಾಡ್ತಾನೇ ಇದ್ದರೂ ಕ್ಲೀನ್ ಅವಾಗವಾಗ ಮಾಡ್ಕೊತಾನೆ ಇರ್ತೀವಿ. ಆದರೂ ಸಿಕ್ಕಾಪಟ್ಟೆ ಧೂಳಿತ್ತು. ನಾನು ನನ್ನ ಹಸ್ಬೆಂಡ್ ಸಾಕಾಗೋಯ್ತು ಮಾಡೋ ಅಷ್ಟಕ್ಕೆ. ನಾನಂತೂ ಜ್ವರನೇ ಬಂದುಬಿಟ್ಟಿದ್ದೆ, ನನಗೆ ಮೊದಲೇ ಹುಷಾರಿರಲಿಲ್ಲ, ಕ್ಲೀನಿಂಗ್ ಮಾಡಿ ಇನ್ನೂ ಜ್ವರನೇ ಬಂದುಬಿಟ್ಟಿದೆ. ಪಾಪ ನಮ್ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಮೇಲ್ಗಡೆ ಸಜ್ಜೆ ಮೇಲೆ ಇದ್ದಿದ್ದು ಬಾಕ್ಸ್ ಎಲ್ಲ ಹೊಸ್ದಾಗಿ ತಂದಿದ್ದೆಲ್ಲ ಅದು ಇದು ಎಲ್ಲ ನಾನು ಕ್ಲೀನ್ ಮಾಡಿಕೊಡ್ತಾಯಿದ್ರು. ಎಷ್ಟೇ ಮಾಡ್ತಿದ್ರು ಧೂಳು ಕಮ್ಮಿ ಆಗ್ತಿರಲಿಲ್ಲ, ಸಾಮಾನುಗಳು ಕಮ್ಮಿ ಆಗ್ತಿರಲಿಲ್ಲ. ಮನೆಗೆ ತುಂಬ ಚಿಕ್ಕ ಮನೆ, ಬಟ್ ತುಂಬ ಸಾಮಾನು ತೊಗೊಂಡ್ಬಿಟ್ಟಿದ್ದೀನಿ. ಏನು ಬೇಕು ಅಂತೆಲ್ಲ ಕೇಳಿದ್ದೆಲ್ಲ ನೋಡಿದ್ದೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಕೊಡಿಸ್ಬಿಟ್ಟಿದ್ದಾರೆ ಅಷ್ಟು ಸಾಮಾನು. ನಮ್ಮ ಮನೆಯವರಂತೂ ಬೈಕೊಂಡು ರೇಗಿಸ್ಕೊಂಡು, ಇಷ್ಟು ಸಾಮಾನು ಬೇಕಾ ನಿನಗೆ ಅಂತೆಲ್ಲ ಮಾಡ್ಕೊಂಡು ಕೂತಿದ್ರು. ಹಾಗೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗೆಲ್ಲ ಒರೆಸ್ಕೊಟ್ರು. ನಾನು ಕೆಳಗಡೆ ಇದ್ದಿದ್ದ ಸಾಮಾನೆಲ್ಲ ಧೂಳು ಮಾಡಿ ತೆಗ್ದು ಹಾಗೆ ಜೋಡಿಸ್ಬಿಟ್ವಿ. ಮಧ್ಯಾಹ್ನ ಲಂಚ್ ಮನೆಯಲ್ಲೇ ಮಾಡಿರಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಅದು 4 ಗಂಟೆ ಆಗೋಗಿತ್ತು, 4:30 ಬೆಳಿಗ್ಗೆ ಶುರು ಮಾಡಿದ್ದು. ನಾನು ನಮ್ಮ ಮನೆಯವರು ನಿಯರ್ ಬೈ ಹೋಟೆಲಿದೆ, ಅಲ್ಲಿ ನಾನು ದಾಲ್ ಕಿಚಡಿ ತೊಗೊಂಡೆ. ನಂಗೆ ದಾಲ್ ಕಿಚಡಿ ತುಂಬ ಇಷ್ಟ, ಬಿಸಿ ಬಿಸಿ ತಿನ್ಬಿಡೋಣ ಅಂತ ದಾಲ್ ಕಿಚಡಿ ಆರ್ಡ್ರ್ ಮಾಡಿದೆ. ಅವರು ಆನಿಯನ್ ದೋಸೆ ತೊಗೊಂಡ್ರು. ಆದರೂ ಅವ್ರದ್ರಲ್ಲೂ ಬಿಡ್ತಿರ್ಲಿಲ್ಲ ನಂಗೆ ಆನಿಯನ್ ದೋಸೆ ಇಷ್ಟ ಅಂತ, ಅವ್ರದ್ದು ಎತ್ಕೊಂಡು ತಿಂತಾಯಿದ್ದೆ. ಹಾಗೆ ಹುಡುಗಿರಿಗೆ ಪಾನಿಪುರಿ ಅಂಗಡಿ ನೋಡಿದ ತಕ್ಷಣ ಆಸೆ ಆಗುತ್ತಲ್ವ, ಅದು ಯಾವತ್ತೂ ಕಮ್ಮಿ ಆಗೋಲ್ಲ. ಆ ಥರ ನಾನು ಊಟ ಮಾಡಿದ್ರೂ ಪಾನಿಪುರಿ ಅಂಗಡಿ ನೋಡಿದ ತಕ್ಷಣ ನಮ್ಮ ಮನೆಯವ್ರಿಗೆ ಬೇಕು 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 ಅಂತ ಹಠ ಮಾಡಿ ಹಂಗೆ ಅಲ್ಲಿ ಪಾನಿಪುರಿ ತಿನ್ನೋಣ ಅಂತ ಸೈಡ್ಗೆ ಹಾಕ್ದೆ. ಹಾಗೆ ಮಸಾಲೆ ಎಲ್ಲ ಅವರು ನಾನು ಇಬ್ಬರು ತಿಂದ್ಕೊಂಡು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಟಯರ್ಡ್ ಆಗಿದೆ. ಸಿಕ್ಕಾಪಟ್ಟೆ ಧೂಳಲ್ಲೇ ಇದ್ವಿ. ಆಮೇಲಿಂದ ಏನು ಮಾಡೋಣ ಅಂತಂದರೆ ಸ್ವಲ್ಪ ಲಂಚೆಲ್ಲ ಮುಗಿಸ್ಕೊಂಡು ಪಾನಿಪುರಿ ಎಲ್ಲ ತಿನ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಮಲಗಿ 4 ಗಂಟೆ 4:15 ಹಂಗೆ ಮಲಗಿದ್ದವರು ಎದ್ದಿದ್ದು ಒಂದು 7:30 8 ಆಗಿತ್ತು. ಎದ್ದಿದ ತಕ್ಷಣ ನಾವು ಗ್ರೀನ್ ಟೀ ಕುಡಿತೀವಿ. ಗ್ರೀನ್ ಟೀ ಅಂತ ಅಂದರೆ ಸಿನ್ನಮನ್, ನಿಮಗೆಲ್ಲ ಗೊತ್ತಿರುತ್ತೆ, ಮನೆಗಳಲ್ಲೆಲ್ಲ ಚಕ್ಕೆ ಇರುತ್ತೆ. ಅದನ್ನು ನಾನೇನು ಮಾಡಿದ್ದೀನಿ ಅಂದರೆ ಹುರಿದ್ಬಿಟ್ಟು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನುಣ್ಣಕ್ಕೆ. ಅದನ್ನು ಪೌಡರ್ನ ಬೆಳಿಗ್ಗೆ ಒಂದು ಸತಿ ನೈಟ್ ಒಂದು ಸತಿ ಕುಡಿತೀನಿ. ಅದೊಂದು ಸ್ವಲ್ಪ ನನ್ನ ಗ್ರೀನ್ ಟೀ ಥರ ನಾನು ನನ್ನ ಹಸ್ಬೆಂಡ್ ಕುಡಿತೀವಿ. ಅದು ನಮಗೆ ತುಂಬ ಹೆಲ್ಪ್ ಆಗಿದೆ. ಮೋಷನ್ ಆಗಿರ್ಬೋದು, ಸ್ಟಮಕ್
ಸಿಂಕಲ್ಲಿ ಕ್ಲಿಯರ್ ಆಗೋದಾಗಿರ್ಬೋದು, ನೈಟ್ ಏನಾರು ಹೆವಿ ಊಟ ಆಗಿದ್ದರೆ ಆ ಥರ ಎಲ್ಲ. ಹಾಗೆ ನಮ್ಮ ಮನೆಯವ್ರು ಸ್ನಾನ ಮಾಡ್ಕೋತೀನಿ, ಫ್ರೆಶ್ ಅಪ್ ಆಗಬೇಕು ಅಂತ ಅಂದರು. ಅಷ್ಟೊತ್ತಿಗೆ ನಾನು ಅವ್ರಿಗೆ ಹೆಡ್ ಮಸಾಜ್ ಮಾಡಿದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗೋಣ ಅಂತ ಹೊರಟಿದ್ದಾಗ ಫ್ರೆಂಡ್ಸು ಸಿಕ್ಕಿದ್ರು. ನಾವು ಬರ್ತೀವಿ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಟ್ವಿ. ನಾವು ಯೂಶ್ವಲಿ ಒಂದು ಟಯರ್ಡಲ್ಲೇ ರೆಸ್ಟೋರೆಂಟ್ಗೆ ಹೋಗ್ತೀವಿ, ತುಂಬ ವರ್ಷದಿಂದ ಹೋಗ್ತಾ ಇದ್ದೀವಿ. ಇದು ಗಾಂಧಿ ಬಜಾರಲ್ಲಿದೆ, ಪ್ರಮುಖ್ ಅಂತ. ತುಂಬ ಟೇಸ್ಟ್ ಕೊಡ್ತಾರೆ. ಹಾಗೆ ಇತ್ತೀಚೆಗೆ ಸ್ವಲ್ಪ ಟೇಸ್ಟ್ ಎಲ್ಲ ಕಮ್ಮಿ ಆಗಿದೆ. ನಾವು ಒಂದು 7 ಇಯರ್ಸಿಂದ ನಾವು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ, ಬಿಫೋರ್ ಮ್ಯಾರೇಜು. ತುಂಬ ಚೆನ್ನಾಗಿರುತ್ತೆ ಅದು. ನೀವೇನಾರು ಗಾಂಧಿ ಬಜಾರ್ ಸೈಡ್ ಇದ್ದರೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ನನ್ನ ಫ್ರೆಂಡು ಅಷ್ಟೆಲ್ಲ ಇದ್ರೂ ಅದೇನು ಸ್ವೀಟ್ ತಿನ್ನಬೇಕು ಅಂತ ಪೇಣಿ ತಿಂತಾಯಿದ್ಲು. ನಾನು ನಗ್ತಾ ಇದ್ದೆ, ಇದೇನು ಇಷ್ಟೆಲ್ಲ ವೆರೈಟೀಸ್ ಇದ್ದರೂ ನೀನು ಯಾಕೆ ಪೇಣಿ ತಿಂತಿದ್ಯಾ ಅಂತ. ನಾನು ಚಿಕನ್ ಬಿಟ್ಟಿರೋ ಕಾರಣದಿಂದ ಎಲ್ಲ ವೆಜ್ ತಿಂತಿದ್ವಿ, ಮಶ್ರೂಮು, ದಾಲ್ ಕಿಚಡಿ, ಗೀ ರೈಸು ಆ ಥರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು 12 ಗಂಟೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.